ಮಲೆ ಮಹದೇಶ್ವರನಿಗೆ ತಟ್ಟಲ್ಲ ಗ್ರಹಣದ ಎಫೆಕ್ಟ್. ಹೌದು, ಎಂದಿನಂತೆ ಇವತ್ತು ಕೂಡ ಭಕ್ತರಿಗೆ ದೇವರ ದರ್ಶನ ಸಿಗಲಿದೆ. ಮಾದಪ್ಪನ ಬೆಟ್ಟದಲ್ಲಿ ವಿಶಿಷ್ಟ ಪರಂಪರೆಯನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಸೂರ್ಯ ಹಾಗೂ ಚಂದ್ರಗ್ರಹಣದ ವೇಳೆಯಲ್ಲೂ ಎಂದಿನಂತೆ ಇಲ್ಲಿ ಪೂಜೆ ಸಲ್ಲಿಕೆಯಾಗುತ್ತೆ. ಮಲೆ ಮಹದೇಶ್ವರನಿಗೆ ತಟ್ಟಲ್ಲ ಗ್ರಹಣದ ಎಫೆಕ್ಟ್. ಯಾಕಂದ್ರೆ ಎಂದಿನಂತೆ ಇವತ್ತು ಕೂಡ ಭಕ್ತರಿಗೆ ದೇವರ ದರ್ಶನ ಸಿಗಲಿದೆ. ಮಾದಪ್ಪನ ಬೆಟ್ಟದಲ್ಲಿ ಇದೊಂದು ವಿಶಿಷ್ಟ ಪರಂಪರೆ. ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣದ ವೇಳೆಯಲ್ಲೂ ಎಂದಿನಂತೆ ಪೂಜೆ ಸಲ್ಲಿಕೆಯಾಗುತ್ತೆ. ಗ್ರಹಣದ ವೇಳೆಯೂ ಮಾದಪ್ಪನಿಗೆ ತ್ರಿಕಾಲ ಪೂಜೆ ಹಾಗೂ ಉತ್ಸವ ಕೂಡ ನಡೆಯುತ್ತೆ. ಗ್ರಹಣ ದಿನದಲ್ಲೂ ಭಕ್ತರಿಗೆ ಮಾದಪ್ಪ ದರ್ಶನವನ್ನ ನೀಡ್ತಾನೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೆ ಮಹದೇಶ್ವರ ಬೆಟ್ಟ ಇಲ್ಲಿನ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಯಾವುದೇ ರೀತಿ ಸೂರ್ಯಗ್ರಹಣ ಚಂದ್ರಗ್ರಹಣದ ಸಮಯದಲ್ಲಿ ಎಂದಿನಂತೆ ಪೂಜೆ ಸಲ್ಲಿಕೆಯಾಗುತ್ತೆ. ಯಾವುದೇ ರೀತಿ ನಿರ್ಬಂಧ ಇರೋದಿಲ್ಲ. ಗ್ರಹಣದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆ ದೇವಸ್ಥಾನಗಳು ಮುಚ್ಚಲ್ಪಡುತ್ತೆ. ನೀವು ಕೂಡ ನೋಡಿದ್ರೆ ರಾಜ್ಯಾದ್ಯಂತ ಹಲವಾರು ದೇವಸ್ಥಾನ, ನಿಮಿಷಾಂಬ ದೇವಸ್ಥಾನ ಆಗಿರ್ಬೋದು ಅಥವಾ ಬಂಡೆ ಮಹಾಕಾಳಮ್ಮ ದೇವಸ್ಥಾನ ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ಪೂಜೆ ಇರೋದಿಲ್ಲ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಕೂಡ ಅಲ್ಲಿ ಮಧ್ಯಾಹ್ನ 3 ಗಂಟೆಗೇನೆ ಎಲ್ಲ ರೀತಿಯಾದಂಥ ಅನ್ನದಾನ ಎಲ್ಲ ಕ್ಲೋಸ್ ಆಗುತ್ತೆ. ಆದರೆ ಮಲೆ ಮಹದೇಶ್ವರನಿಗೆ ಗ್ರಹಣದ ಎಫೆಕ್ಟ್ ತಟ್ಟೋದಿಲ್ಲ. ಎಂದಿನಂತೆ ಭಕ್ತರಿಗೆ ದೇವರ ದರ್ಶನ ಸಿಗಲಿದೆ. ಮಾದಪ್ಪನ ಬೆಟ್ಟದಲ್ಲಿ ಈ ಒಂದು ವಿಶಿಷ್ಟ ಪರಂಪರೆಯನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಸೂರ್ಯಗ್ರಹಣ ಚಂದ್ರಗ್ರಹಣದ ವೇಳೆಯಲ್ಲೂ ಎಂದಿನಂತೆ ಪೂಜೆ ಸಲ್ಲಿಕೆಯಾಗುತ್ತೆ. ಗ್ರಹಣದ ವೇಳೆ ಮಾದಪ್ಪನಿಗೆ ತ್ರಿಕಾಲ ಪೂಜೆ ಹಾಗೂ ಉತ್ಸವ ಕೂಡ ನಡೆಯುತ್ತೆ. ಗ್ರಹಣದ ದಿನದಲ್ಲೂ ಭಕ್ತರಿಗೆ ಮಾದಪ್ಪ ದರ್ಶನವನ್ನ ನೀಡಲಿದ್ದಾನೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟ ಇದು. ಇಲ್ಲಿ ಎಂದಿನಂತೆ ಅಂದರೆ ಪ್ರತಿದಿನ ಹೇಗೆ ಯಾವ ರೀತಿ ಪೂಜೆ ನಡೆಯುತ್ತೋ ಅದೇ ರೀತಿ ಗ್ರಹಣದ ಸಮಯದಲ್ಲೂ ಕೂಡ ಪೂಜೆಗಳು ನಡೆಯುತ್ತೆ. ಗ್ರಹಣದ ವೇಳೆ ಮಾದಪ್ಪನಿಗೆ ತ್ರಿಕಾಲ ಪೂಜೆ ಹಾಗೂ ಉತ್ಸವ ಕೂಡ ಇರುತ್ತೆ. ಸೂರ್ಯಗ್ರಹಣ ಇರಲಿ ಅಥವಾ ಚಂದ್ರಗ್ರಹಣ ಇದ್ರೂ ಕೂಡ ಈ ಎರಡೂ ಸಮಯದಲ್ಲೂ ಕೂಡ ಎಂದಿನಂತೆ ಪೂಜೆಯನ್ನು ಮಾಡ್ಕೊಂಡು ಬರಲಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ದೇವಸ್ಥಾನವನ್ನು ಕ್ಲೋಸ್ ಮಾಡೋದಿಲ್ಲ. ಮಲೆ ಮಹದೇಶ್ವರನಿಗೆ ಗ್ರಹಣದ ಎಫೆಕ್ಟ್ ತಟ್ಟೋದಿಲ್ಲ. ಎಂದಿನಂತೆ ಭಕ್ತರಿಗೆ ದರ್ಶನವನ್ನ ನೀಡಲಿದ್ದಾನೆ. ಮಾದಪ್ಪನ ಬೆಟ್ಟದಲ್ಲಿ ಈ ಒಂದು ವಿಶಿಷ್ಟ ಪರಂಪರೆ ನಡ್ಕೊಂಡು ಬರ್ತಾ ಇರುವಂಥದ್ದು. ಗ್ರಹಣದ ದಿನದಲ್ಲೂ ಭಕ್ತರಿಗೆ ಮಾದಪ್ಪ ದರ್ಶನವನ್ನ ನೀಡಲಿದ್ದಾನೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟ ಇದು. ಗ್ರಹಣದ ಸಮಯದಲ್ಲೂ ಕೂಡ ಭಕ್ತರು ಬಂದು ಮಾದಪ್ಪನನ್ನ ಕಣ್ತುಂಬಿಕೊಳ್ಳಬಹುದು. ಗ್ರಹಣದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ದೇವಸ್ಥಾನಗಳು ಮುಚ್ಚಲ್ಪಡುತ್ತೆ. ಯಾವುದೇ ರೀತಿಯಾದಂತಹ ವಿಶೇಷ ಪೂಜೆ ಇರೋದಿಲ್ಲ. ಜೊತೆಗೆ ಗ್ರಹಣದ ಸ್ಪರ್ಶಕಾಲ ಅಥವಾ ಮೋಕ್ಷಕಾಲ ಆದಮೇಲೆ ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಆದರೆ ಗ್ರಹಣದ ಸಮಯದಲ್ಲಿ ಆ ದೇವಸ್ಥಾನದ ಗರ್ಭಗುಡಿಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗುತ್ತೆ. ಆದರೆ ಇಲ್ಲಿ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವಂತಹ ಮಾದಪ್ಪನ ದೇಗುಲದಲ್ಲಿ ಈ ರೀತಿಯಾದಂತಹ ಆಚರಣೆ ಇರೋದಿಲ್ಲ. ಪ್ರತಿ ವರ್ಷವೂ ಕೂಡ ಸೂರ್ಯಗ್ರಹಣ ಚಂದ್ರಗ್ರಹಣದ ವೇಳೆಯಲ್ಲಿ ಎಂದಿನಂತೆ ಪೂಜೆ ಸಲ್ಲಿಕೆ ಆಗುತ್ತೆ. ಮಾದಪ್ಪನ ಬೆಟ್ಟದಲ್ಲಿ ಈ ಒಂದು ವಿಶಿಷ್ಟ ಪರಂಪರೆ ನಡೆದುಕೊಂಡು ಬಂದಿದೆ.